ಟೆನ್ಷನ್ಸ್ ಕಾಣಿಸ್ತಾ ಇದೆ. ತುಂಬ ಹೆಕ್ಟಿಕ್ ಅನ್ಬೋದು. ಅಂದರೆ ಪ್ರತಿ ಸ್ಯಾಟರ್ಡೆ ನಮ್ದು ಏನೇ ಕೆಲಸ ಇದ್ರೂ ನಾವು ಸ್ಯಾಟರ್ಡೇನೇ ಮುಗಿಸ್ಬೇಕು. ಹಾಯ್ ಆಲ್, ಇವತ್ತು ಬಂದುಬಿಟ್ಟು ಸ್ಯಾಟರ್ಡೆ ಅಂದರೆ ನಮ್ಮದೊಂದು ಬ್ಯುಸಿ ಸ್ಕೆಡ್ಯೂಲ್ ಇದ್ದಂಗೆ ಅವತ್ತಿನ ಡೇ. ನಾರ್ಮಲಿ ವೀಕ್ ಡೇಸಲ್ಲಿ ಯಾವೆಲ್ಲ ಕೆಲಸ ಪೆಂಡಿಂಗ್ ಇರುತ್ತೆ ಅದು ನಾವು ಸ್ಯಾಟರ್ಡೆ ಮುಗಿಸ್ತೇವೆ. ಯಾಕಂದರೆ ವೀರೇಶ್ ಮಾರ್ನಿಂಗ್ ಹೋದರೆ ಬರೋದು 8:30 ಆಗುತ್ತೆ. ಸೊ ಸ್ಯಾಟರ್ಡೆ ನಮ್ಮದು ಬ್ಯಾಂಕ್ ಕೆಲಸನೋ, ಮನೆ ಚಿಕ್ಕ ಪುಟ್ಟ ರಿಪೇರಿನೋ, ಅಥವಾ ಮಾರ್ಕೆಟು ಅಂದರೆ ಗ್ರಾಸರಿ ಅಥವಾ ಶಾಪಿಂಗ್ ಇದ್ರೆ ಅದನ್ನು, ಇವೆಲ್ಲ ಕೆಲಸ ನಾವು ಸ್ಯಾಟರ್ಡೆ ಇಟ್ಕೋದ್ರಿಂದ ನಮಗೆ ಸ್ಯಾಟರ್ಡೆ ತುಂಬ ಇಂಪಾರ್ಟೆಂಟ್ ಡೇ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ವೀಕಲ್ಲಿ ಫಸ್ಟ್ ನಮ್ಗೆ ಇಂಪಾರ್ಟೆಂಟ್ ಡೇ ಅಂದರೆ ಸ್ಯಾಟರ್ಡೆ ಅಂತ ಹೇಳ್ಬೋದು. ಸೊ ಇಲ್ಲಿ ಹಸ್ಬೆಂಡ್ ಕೂತಿದ್ದಾರೆ, ಚಾರ್ವಿ ಹೋಗ್ತಾ ಇದ್ದಾಳೆ, ಕೆಲಸದವಳು ಹೋಗ್ತಾ ಇದ್ದಾಳೆ. ಸೊ ಡೋರ್ ಕ್ಲೋಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾಳೆ. ಬನ್ನಿ ನಾವು ಇವತ್ತೇನೇನು ಕೆಲಸ ಇದೆ ಅಂತ ತಿಳ್ಕೊಂಡು ನಮ್ಮ ಜೋಡಿ ನೀವು ನೋಡು ಅಂತೀರಿ. ಈಗ ಹೋಗ್ತಾ ಇರೋದು ಚಾರ್ವಿ ಸ್ಕೂಲ್ಗೆ. ಇವತ್ತು ಅವಳು PTM ಇದೆ. ಚಾರ್ವಿ ಸ್ಕೂಲ್ ಬಂದುಬಿಟ್ಟು ಒಂದು ಇಂಟರ್ನ್ಯಾಷನಲ್ ಸ್ಕೂಲ್. ಅದು ನಮ್ಮ ಅಪಾರ್ಟ್ಮೆಂಟ್ನಿಂದ ತುಂಬ ನಿಯರರ್ ಅಂತ ಹೇಳ್ಬೋದು. ಈ ಸ್ಕೂಲ್ ಏನಿದೆಯಲ್ಲ, ಬೆಂಗಳೂರದ ಎಲ್ಲ ಝೋನಲ್ಲಿ ಇದ್ರ ಬ್ರಾಂಚಸ್ ಇದೆ. ಇನ್ನು ಚಾರ್ವಿ ಬಂದುಬಿಟ್ಟು ಸ್ಕೂಲಲ್ಲಿ ಆಲ್ರೌಂಡರ್ ಅಂತ ಹೇಳ್ಬೋದು. ಮ್ಯಾಥ್ಸ್ಗೆ ಔಟ್. ಇಂಗ್ಲೀಷಿಗೆ 1-2 ಮಾರ್ಕ್ಸ್ ಯಾವಾಗಲೂ ಅವ್ರದ್ದು ಕಮ್ಮಿನೇ. ಅಂದರೆ ಈಗ 20ಗಿದ್ರೆ 18, 19 ತೊಗೋತಾಳೆ. ಯಾವಾಗಲೂ ಇಂಗ್ಲೀಷಿಗೆ ಔಟ್ ತೊಗೊಂಡೇ ಇಲ್ಲ. EVS, ಹಿಂದಿ ಎಲ್ಲನೂ ಅದನ್ನು ಚೆನ್ನಾಗಿ ಮಾಡ್ಕೋತಾಳೆ. ಮೀನ್ಸ್ ಸ್ಪೋರ್ಟ್ಸಲ್ಲಿದ್ದಾಳೆ, ಡ್ಯಾನ್ಸಲ್ಲಿದ್ದಾಳೆ, ಆಲ್ರೌಂಡರ್ ಅಂತ ಹೇಳ್ಬೋದು. ಸೊ ಟೀಚರ್ಸದ್ದು ಅವ್ರ ಬಗ್ಗೆ ಯಾವುದೂ ಕಂಪ್ಲೇಂಟ್ ಇಲ್ಲ. ಇವ್ರ ಕ್ಲಾಸ್ ಟೀಚರ್ ಇವಳ ಬಗ್ಗೆ ಒಳ್ಳೆ ಒಪಿನಿಯನ್ ಇಟ್ಕೊಂಡಿದ್ದಾರೆ. ಎಲ್ಲ ಟೀಚರ್ಸು ಇವಳ ಬಗ್ಗೆ ಚೆನ್ನಾಗಿ ಒಪಿನಿಯನ್ ಇಟ್ಕೊಂಡಿದ್ದಾರೆ. ಸೊ ಹೀಗಾಗಿ ಅವ್ಳ ಸ್ಕೂಲಿಗೆ ಹೋಗೋದು ನನಗೂ ಇಷ್ಟ. ಇದು ಬಂದುಬಿಟ್ಟು ಚಾರ್ವಿ ಸ್ಕೂಲು. ಸೊ ನಾನು ಜಾಸ್ತಿ ಏನು ವಿಡಿಯೋ ಮಾಡ್ಕೋದಕ್ಕಾಗೋದಿಲ್ಲ, ಯಾಕಂದರೆ ಪ್ರೈವಸಿ ಮತ್ತು ಅದೇ ಪ್ರೈವಸಿ ಮ್ಯಾಟರ್ ಆಗುತ್ತೆ. ಇದು ಚಾರ್ವಿದು ಮಾರ್ಕ್ಸ್ ಅಂತ ಹೇಳ್ಬೋದು. ಇಂಗ್ಲೀಷ್ ಒಳಗೆ 18.520ಗೆ, ಮ್ಯಾಥ್ಸಿಗೆ 20/20. ಇದು 18th ಡಿಸೆಂಬರ್ದಾಗುತ್ತೆ. ಇದು ಬಂದುಬಿಟ್ಟು 18.8. ಇಂಗ್ಲೀಷ್ ಅವ್ರು ಸ್ವಲ್ಪ ಡಲ್ ಇದೆ. ಮ್ಯಾಥ್ಸ್ 20. ಅಪ್ಪ ಅಮ್ಮ ದಾವಣಗೆರೆ ಬೆಣ್ಣೆ ದೋಸೆ ಅಂದರೆ ಅವ್ರಿಗೆ ವೀರೇಶ್ ಅವರು ದಾವಣಗೆರೆ ಆಗೋದ್ರಿಂದ ಅವ್ರಿಗೆ ದಾವಣಗೆರೆ ಬೆಣ್ಣೆ ದೋಸೆ ಇಷ್ಟ. ಅದೇ ರೀತಿ ಚಾರ್ವಿದು ಜೀನ್ಸ್ ಅವ್ರ ಅಪ್ಪ ಅವಳಿಗೂ ದೋಸೆದಲ್ಲಿ ಅಂದರೆ ದಾವಣಗೆರೆ ಬೆಣ್ಣೆ ದೋಸೆ ಅವ್ರಿಗೆ ಇಷ್ಟ. ನಾರ್ಮಲಿ ಮನೆಯಲ್ಲಿ ಸೊಪ್ಪು ಬೇಕಾಗಿತ್ತು. ನಾರ್ಮಲಿ ವೀರೇಶ್ ಎಲ್ಲ ಸೊಪ್ಪು ತರಕಾರಿ ತರೋದು. ನನಗೆ ಅರ್ಜೆಂಟ್ ಇದ್ದರೆ ಆನ್ಲೈನಲ್ಲಿ ಆರ್ಡರ್ ಮಾಡ್ತೇನೆ. ಸೈಕಲ್ ಶಾಪಿಗೆ ಬಂದಿದ್ದೇವೆ. ಚಾರ್ವಿದು ಸ್ಕೂಟರ್ ಅದೇನು ಫ್ರಂಟ್ ವೀಲ್ ಇರುತ್ತಲ್ಲ, ಅದು ಏನೋ ಡ್ಯಾಮೇಜ್ ಆಗಿದೆ, ಮೋಸ್ಟ್ಲಿ ನಟ್ ಬಿಚ್ಚಿದೆ. ಸೊ ಅದು ಮಾಡಿಸ್ಲಿಕ್ಕೆ ಬಂದಿದೆ. ಇವು ಅವಳು ಏನೇ ಚಾರ್ವಿದೆ ಅಂತಲ್ಲ, ಯಾವುದೇ ಆಗಲಿ ಮನೆ ಕೆಲಸ, ಯಾವುದೇ ರಿಪೇರಿ ಏನೇ ಇದ್ದರೂ ನಾವು ವೀಕೆಂಡಿಗೆ ಬಂದೇ ಮಾಡಿಸ್ಬೇಕು. ಯಾಕಂದರೆ ವೀಕ್ ಡೇಸಲ್ಲಿ ವೀರೇಶ್ ತುಂಬ ಬಿಸಿ ಇರ್ತಾರೆ. ಫೈನಲಿ ಚಾರ್ವಿದ್ ಸ್ಕೂಟರ್ ರೆಡಿ ಆಯಿತು. ಅವಳು ತುಂಬ ಇಷ್ಟಪಡ್ತಾಳೆ ಈ ಸ್ಕೂಟರ್. ಅವಳು ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾವು ಮತ್ತೆ ಮಾರ್ಕೆಟಲ್ಲಿ ಬೇರೆ ಹುಡುಕಿದ್ರು, ಇಲ್ಲ ನನಗೆ ಇದೇ ಬೇಕಂತೆ ಅವಳು ಇಷ್ಟಪಡ್ತಾಳೆ. ಈಗ ಟೈಮ್ ಬಂದುಬಿಟ್ಟು 2:30 ಆಗ್ತಿದೆ. 9:30 ಹೋದವರು 2 o'clock, ಅರೌಂಡ್ 2 o'clock ನಾನು ಮನೆ ಬಂದಿದ್ದು. ಡ್ರೆಸ್ ಚೇಂಜ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ. ನಾನು ಇನ್ನೊಂದು ಸ್ವಲ್ಪ 1-2 ಚಪಾತಿ ಮಾಡಬೇಕು ವೀರೇಶ್ ಅವರಿಗೆ. ಸೊ ಮಧ್ಯಾಹ್ನ ಅಡುಗೆ ರೆಡಿ, ಊಟ ಮಾಡಿ. ಆ್ಯಕ್ಚುಲಿ ಚಾರ್ವಿ ಫ್ರೆಂಡ್ಸ್ ಬಂದಿದ್ದಾರೆ. ಸೊ ವೀರೇಶ್ ಅವಳ ಫ್ರೆಂಡ್ಸ್ ಕರ್ಕೊಂಡು ಅಪಾರ್ಟ್ಮೆಂಟ್ ಪಾರ್ಕಿಗೆ ಹೋಗಿದ್ದಾರೆ. ಅವ್ರ ಫ್ರೆಂಡ್ಸ್ ಅಂದರೆ ಸ್ಕೂಲ್ ಫ್ರೆಂಡ್ಸ್. PTM ಹೋಗಿದ್ದೆಲ್ಲ ಬರ್ತೀನಿ ಅಂತಂದ್ರೆ ಸೊ ಕರ್ಕೊಂಡು ಬಂದೇವೆ. ಸೊ
ಫಸ್ಟ್ PTM ಮುಗಿಸ್ಕೊಂಡು ದಾವಣಗೆರೆ ಬೆಣ್ಣೆ ದೋಸೆ ತಿನ್ಲಿಕ್ಕೆ ಹೋದೇವೆ. ಪರ್ಟಿಕ್ಯುಲರಾಗಿ ನಾನು ದಾವಣಗೆರೆ ಬೆಣ್ಣೆ ದೋಸೆ ಅಂತ ಎದಕ್ಕೆ ಹೇಳ್ತಿದ್ದೇನೆ ಅಂದರೆ, ನಾರ್ಮಲಿ ವೀರೇಶ್ಗಾಗಲಿ ಚಾರ್ವಿಗಾಗಲಿ ಹೊರಗಡೆದು ಯಾವ ದೋಸೆನೂ ಇಷ್ಟ ಆಗೋದಿಲ್ಲ. ಅವ್ರು ತಿನ್ನೋದಿದ್ರೆ ದಾವಣಗೆರೆ ಬೆಣ್ಣೆ ದೋಸೆನೇ ತಿನ್ನಬೇಕು. ನಮ್ಮ ಏರಿಯಾದಲ್ಲಿ ಒಂದು ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ ಇದೆ. ಸೊ ಪ್ರತಿ ಸಲ ನಾವು ಅಲ್ಲೇ ಹೋಗೋದು. ಯಾವಾಗಲಾದ್ರೂ ಸರಿ ಸ್ಕೂಲ್ದು ಯಾವುದೇ ಕಾರಣಕ್ಕೆ PTM ಇರಲಿ, ಸ್ಪೋರ್ಟ್ಸ್ ಡೇ ಇರಲಿ, ಅಥವಾ ಏನಂತಾರೆ ಗ್ಯಾದ್ರಿಂಗ್ ಫಂಕ್ಷನ್ ಏನಿದ್ರು ನಾವು ಕಂಪಲ್ಸರಿ ಅಲ್ಲಿ ಹೋದರೆ ಕಂಪಲ್ಸರಿ ನಾವು ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ಗೆ ಹೋಗ್ತೇವೆ. ಯಾಕಂದ್ರೆ ತುಂಬ ನಿಯರ್ ಆಗುತ್ತೆ. ಮತ್ತು ಇದು ನಮ್ಮ ಏರಿಯಾದಲ್ಲಿ ಇದು ಒಂದೇ ಇರೋದು. ತುಂಬ ದೊಡ್ಡದಾಗಿದೆ ಅಂತ ಹೇಳೋದಿಲ್ಲ, ಬಟ್ ಚೆನ್ನಾಗಿದೆ, ಟೇಸ್ಟು ಸೂಪರ್ ಆಗಿದೆ, ತುಂಬ ಹೈಜೆನಿಕ್ ಮೇಂಟೈನ್ ಮಾಡ್ತಾರೆ. ಸೊ ನನಗಾಗಲಿ ವೀರೇಶ್ಗಾಗಲಿ ಚಾರ್ವಿಗಾಗಲಿ ತುಂಬ ಇಷ್ಟ ಅದು. ಸೊ ಮಾರ್ನಿಂಗ್ PTM ಮುಗಿಸ್ಕೊಂಡು ಹೋಟೆಲ್ಗೆ ಹೋಗಿ ಕಾಯಿ ಪಲ್ಯ ತಂದು ಹಾಲು ತಂದು, ಪ್ಲಸ್ ಚಾರ್ವಿಗೊಂದು ಸ್ಕೂಟರ್ ರಿಪೇರ್ ಇತ್ತು, ಅದನ್ನು ಮಾಡಿಸ್ಕೊಂಡು ಮನೆ ಬರಬೇಕಾದ್ರೆ ಅರೌಂಡ್ 2 o'clock ಆಯಿತು. ಸೊ ಇನ್ನೇನಿದ್ರು ಊಟ ಆಯ್ತು ಮಾಡಿ ಹುಡುಗರು ಒಂದಿಷ್ಟು ಆಟ ಆಡ್ತಾರೆ. ಸೊ ಅವ್ರದ್ದಾದ್ಮೇಲೆ ಅವ್ರ ಪೇರೆಂಟ್ಸ್ ಬಂದು ಕರ್ಕೊಂಡು ಹೋದ್ಮೇಲೆ 1 ತಾಸು ಮಲ್ಕೊತೀನಿ. ಸಾಯಂಕಾಲ ನಾನು ಒಬ್ಬರು ಫ್ರೆಂಡಿಗೆ ಕರೆದಿದ್ದೀನಿ ಟೀಗೆ. ಸೊ ಅದಾದರೆ ಇವತ್ತಿನ ಡೇ ಮುಗಿಯುತ್ತೆ. ನಾನು ಪ್ರತಿ ಸ್ಯಾಟರ್ಡೆ ಹೀಗೆ ಇರುತ್ತೆ, ತುಂಬ ಹೆಕ್ಟಿಕ್ ಅನ್ಬೋದು. ಅಂದರೆ ಪ್ರತಿ ಸ್ಯಾಟರ್ಡೆ ನಮ್ದು ಏನೇ ಕೆಲಸ ಇದ್ರೂ ನಾವು ಸ್ಯಾಟರ್ಡೇನೇ ಮುಗಿಸ್ಬೇಕು. ಮನೇಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಆಗಿದೆ, ಪ್ಲಂಬರ್ ಕರೆಸ್ಬೇಕಾ, ಎಲೆಕ್ಟ್ರಿಷಿಯನ್ ಕರೆಸ್ಬೇಕಾ, ಸ್ಯಾಟರ್ಡೆ ಸರ್ವಿಸ್ ಕೊಡಿಸ್ಬೇಕಾ, ಅಂದರೆ ಗೀಸರು ಅಥವಾ ಎಕ್ವಾಗಾರ್ಡ್ ಅಥವಾ ವಾಷಿಂಗ್ ಮಷೀನು, ಸ್ಯಾಟರ್ಡೆ. ಸೊ ಬ್ಯಾಂಕಿಗೆ ಹೋಗ್ಬೇಕಾ, ಸೆಕೆಂಡ್ ಆ್ಯಂಡ್ ಫೋರ್ತ್ ಸ್ಯಾಟರ್ಡೆ ಅವಾಯ್ಡ್ ಮಾಡಿ ಬೇರೆ ಫಸ್ಟ್ ಆ್ಯಂಡ್ ಥರ್ಡ್ ಸ್ಯಾಟರ್ಡೆ, ಪ್ರತಿ ಸ್ಯಾಟರ್ಡೆ ನಾವು ಬ್ಯಾಂಕ್ದು ಏನಾದ್ರು ಕೆಲಸ ಇದ್ದೇ ಇರುತ್ತೆ, ಅಪ್ಡೇಟ್ ಮಾಡಿಸೋದು ಅದು ಇದು. ಸೊ ಸ್ಯಾಟರ್ಡೇನೇ ಮಾಡಿಸ್ಬೇಕು. ಕೆಲವೊಮ್ಮೆ ಏನಾದ್ರು ಹಾಸ್ಪಿಟಲ್ ತೋರಿಸ್ಬೇಕು, ಭಾಳ ಸಿವಿಯರ್ ಇಲ್ಲ ಅನ್ನೋದಾದರೆ ಸ್ಯಾಟರ್ಡೇನೇ ಹೋಗೋದು. ನಾವು ಜಾಸ್ತಿ ಅಪಾಯಿಂಟ್ಮೆಂಟ್ ನಾವು ಸ್ಯಾಟರ್ಡೇನೇ ತೊಗೋದು. ಏನೇ ಇರಲಿ, ನನ್ನ ಶಾಪಿಂಗು ಅಥವಾ ಮನಿ ಗ್ರಾಸರಿ, ಚಾರ್ವಿದು, ವೀರೇಶನ್ ಶಾಪಿಂಗು ಎಲ್ಲನೂ ನಾವು ಸ್ಯಾಟರ್ಡೇನೇ ಮಾಡ್ತೇವೆ. ಒಂದು ಸ್ಯಾಟರ್ಡೆ ಏನು ಇಂಥದ್ದೇನು ವರ್ಕ್ ಇಲ್ಲ ಅನ್ನೋದಾದರೆ ಫ್ರೀ ಇದ್ದೇವೆ ಅಂದರೆ ಎಲ್ಲರೂ ಹೊರಗೆ ಟ್ರಿಪ್, ಮಿನಿ ಟ್ರಿಪ್, 1 day ಟ್ರಿಪ್ ಅಲ್ಲಿ ಹೋಗಿ ಬರ್ತೇವೆ. ಬಟ್ ಮೋಸ್ಟ್ ಆಫ್ ಸ್ಯಾಟರ್ಡೆ ನಂದು ಇದೇ ರೀತಿನೇ ಹೋಗೋದು. ಸಂಡೇ ಫುಲ್ ರೆಸ್ಟು. ಯಾಕಂದರೆ ನಾನು 1 ವೀಕ್ಲಿಂದ ತುಂಬ ಕೆಲಸ ಆಗಿರುತ್ತೆ. ನನಗೂ ಅಡಿಗೆ ಅದು ಇದು ಚಾರ್ವಿಂಗ್ ಹಿಡ್ಕೊ ಎಲ್ಲ ಆಗುತ್ತೆ, ಪ್ಲಸ್ ವೀರೇಶ್ ಅವ್ರದ್ದು ಆಫೀಸ್ ಆಗಿರುತ್ತೆ. ಸೊ ಸಂಡೇ ಫುಲ್ ರೆಸ್ಟ್ ತೊಗೋತೇವೆ. ನಾರ್ಮಲಿ ನಮ್ದು ಯಾವಾಗಲಾದ್ರೂ ಇದೇ ರೀತಿ, ಯಾವಾಗ ನಾವು ಫ್ರೀ ಇರ್ತೇವೆ ಎಲ್ಲರೂ ಟ್ರಿಪ್ ಹಾಕ್ತೇವೆ. ನನಗಂತೂ ತುಂಬ ಇಷ್ಟ ಆಗೋದು ರೆಸಾರ್ಟ್. ನಾನು ಜಾಸ್ತಿ ಪ್ರಿಫರ್ ಮಾಡೋದು ರೆಸಾರ್ಟ್. ಯಾಕಂದ್ರೆ ತುಂಬ ರಿಲ್ಯಾಕ್ಸ್ ಇದು ಫೀಲ್ ಆಗುತ್ತೆ ರೆಸಾರ್ಟ್ ಅಂದರೆ. ನಾವೇನು ಅಷ್ಟು ದೊಡ್ಡದು ಇಷ್ಟು ಹಂತಲ್ಲಿ ಅಂತಲೇ ಯಾವುದೇ ಆದರೂ ಸರಿ ರೆಸಾರ್ಟ್ ನಂಗೆ ರೆಸ್ಟ್ ಬೇಕು ಅನಿಸಿದ್ರೆ ಅದೊಂದು ಬೆಸ್ಟ್ ಅನ್ನಿಸುತ್ತೆ. ಪ್ಲಸ್ ಅಷ್ಟೇ ಚಿಕ್ಕ ಪುಟ್ಟದ್ದು ಬೆಂಗಳೂರು ಸರೌಂಡ್ ಏನಾದರೂ ಇದ್ದಾವಲ್ಲ ಅವೆಲ್ಲ ಪ್ಲೇಸ್ ನೋಡ್ಲಿಕ್ಕೆ ಹೋಗ್ತೇವೆ. ಬಟ್ ನನಗೆ ಸೇರೋದಂದರೆ ಫುಲ್ ರೆಸ್ಟ್, ಏನು ಕೆಲಸ ಎಲ್ಲ ಏನಿಲ್ಲ, ಶಿಸ್ತು ಮಲ್ಕೋಬೇಕು. ಇದು ನನ್ನ ಬೆಸ್ಟ್, ಅಂದರೆ ನನಗಿಷ್ಟ ಆಗೋದಂದ್ರೆ ಇದು ಒಂದು. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಸಾಯಂಕಾಲ ನಮ್ಮೊಬ್ಬರು ಫ್ಯಾಮಿಲಿ ಫ್ರೆಂಡ್ ಬರ್ತಾ ಇದ್ದಾರೆ, ಅಂದರೆ ನಮ್ಮ ಅಪಾರ್ಟ್ಮೆಂಟ್ ನಮ್ಮ ನೇಬರೇ, ಟೀ ಕರೆದಿದ್ದೇನೆ. ಸೊ ನೈಟ್ ಮತ್ತೆ ಭೇಟಿ ಆಗೋಣ. ಬಾಯ್. ವೀರೇಶ್ ಹೇಳ್ತಿದ್ದಾರೆ, ನಾನು ವಾಯ್ಸ್ ಕೊಡ್ತೀನಲ್ವ ವೀಡಿಯೋದಲ್ಲಿ ತುಂಬ ಫಾಸ್ಟಾಗಿರುತ್ತೆ. ಇವನ್ ನಾನು ಇಂಟ್ರ್ಯಾಕ್ಟ್ ಮಾಡ್ಬೇಕಾದ್ರೆ ನನ್ನ ಫೇಸಲ್ಲಿ ನನ್ನ ಟೆನ್ಷನ್ ಎದ್ದು ಕಾಣಿಸ್ತೆ ಅಂತ. ಸೀರಿಯಸ್ಲಿ ಹೇಳ್ಬೇಕಾದ್ರೆ ನನಗೂ ಅನ್ನಿಸ್ತಾ ಇದೆ. ನೋಡಿ ನನ್ನ ಲಿಪ್ಸ್ ಮೂಮೆಂಟ್ ನೋಡಿ, ಪ್ಲಸ್ ನನ್ನ ಟೆನ್ಷನ್ಸ್ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಇದು ಹೊಸದಾಗಿ ಅಲ್ವಾ, ಹೀಗಾಗಿ ನಾನು ಇನ್ನೂ ಇಲ್ಲಿ ಕಂಫರ್ಟ್ ಫೀಲ್ ಮಾಡ್ಕೋತಾ ಇಲ್ಲ, ಅಂದರೆ ಒಂದು ಕಂಫರ್ಟ್ ಝೋನಲ್ಲಿ ಇಲ್ಲ. ಲಾಸ್ಟ್ 8 yearsಲಿಂದ ನನ್ನ ಫ್ಯಾಮಿಲಿ ಫ್ರೆಂಡ್ಸು ನಿಯರರ್ ರಿಲೇಟಿವ್ಸ್ ಬಿಟ್ಟು ಬೇರೆ ಯಾರ ಜೊತೆ ಅಷ್ಟು ಇಂಟ್ರ್ಯಾಕ್ಟ್ ಮಾಡ್ತಾ ಇಲ್ಲ. ಸೊ ಕಾನ್ಫಿಡೆನ್ಸ್ ಲೆವೆಲ್ ಅದಕ್ಕೆ ಅಂದರೆ ಕಮ್ಯುನಿಕೇಷನ್ ಗ್ಯಾಪ್ ಇರೋದ್ರಿಂದ ನನ್ನ ಕಾನ್ಫಿಡೆನ್ಸ್ ಲೆವೆಲು ತುಂಬ ಡೌನ್ ಆಗಿದೆ ಅಂತ ನಾನು ಅನ್ಕೋತೇನೆ. ರೀಲ್ಸ್ ಮಾಡಬೇಕಾದ್ರೆ ತುಂಬ ಕಾನ್ಫಿಡೆಂಟ್ ಇರ್ತೇನೆ, ಯಾಕಂದ್ರೆ ತುಂಬ ದಿನದಿಂದ ಮಾಡ್ತಾ ಇದ್ದೇನೆ. ಸೊ ಅಲ್ಲಿ ಸೆಟ್ ಆಗಿದ್ದೇನೆ, ಸೊ ಅಲ್ಲಿ ಪ್ರಾಬ್ಲಮ್ ಆಗ್ತಾಯಿಲ್ಲ. ಬಟ್ ವಿಡಿಯೋ ಮಾಡಬೇಕಾದ್ರೆ ನಾನು ತುಂಬ ನರ್ವಸ್ ಆಗ್ತಿದ್ದೀನಿ ಅಂತ ನನಗೂ ಅನ್ನಿಸ್ತಾ ಇದೆ. ನಂಗೆ ಸ್ವಲ್ಪ ದಿವಸ ಟೈಮ್ ಬೇಕು. ನಾನು ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಮಾಡಿಕೊಂಡು ವಿಡಿಯೋಸ್ ತುಂಬ ಚೆನ್ನಾಗಿ ಬರೋ ಹಾಗೆ ನಾನು ಫುಲ್ ನಂದು 100% ಎಫರ್ಟ್ ಹಾಕ್ತೇನೆ. ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬ ಬೇಕು ನನಗೆ. ಅಂದರೆ ನನ್ನ ವಿಡಿಯೋಸ್ ಎಲ್ಲ ಲೈಕ್ ಕೊಟ್ಟು ಕಮೆಂಟ್ ಕೊಡಿ, ಪ್ಲಸ್ ನನ್ನ ಚಾನಲ್ ಮೇನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂಗೆ ಸಪೋರ್ಟ್ ಸಿಕ್ಕಾಗೆ ಕಾನ್ಫಿಡೆಂಟ್ ಲೆವೆಲ್ ತಾನೇ ಹಾಯ್ ಆಗುತ್ತೆ ಅಂತ ನನಗೆ ಕಾನ್ಫಿಡೆಂಟ್ ಇದೆ. ಸೊ ಸ್ವಲ್ಪ ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಯಾವ ರೀತಿ ಇದೀನಲ್ಲ ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಡೇ ಬೈ ಡೇ ನನ್ನನ್ನು ಇಂಪ್ರೂವ್ ಮಾಡಿಕೊಂಡು ನನ್ನ ವೀಡಿಯೋಸ್ ತುಂಬ ಚೆನ್ನಾಗಿ ಬರುವಾಗ, ಅಂದರೆ ನಂದೇನು ಲೈಫುದ್ದಿದೆ ರಿಯಲ್ ಲೈಫುದ್ದು ಅದೇ ರೀತಿ ಅದನ್ನು ಹೇಗಿದೆ ಹಾಗೆ ಪ್ರೆಸೆಂಟ್ ಮಾಡ್ತೀನಿ. ಬಟ್ ತುಂಬ ಚೆನ್ನಾಗಿ ಬರೋ ಹಾಗೆ ನಾನು ಪ್ರೆಸೆಂಟ್ ಮಾಡ್ತೀನಿ ಅಂತಕೊಂಡು ನನ್ನ ಕಾನ್ಫಿಡೆನ್ಸ್ ಇದೆ. ಅದಕ್ಕೆ ನಿಮ್ಮದೆಲ್ಲ ಸಪೋರ್ಟ್ ಮಾಡಿ.
ನಮ್ಮ ನೇಬರು ಪಕ್ಕದ ಮನೇಲಿ ಇರ್ತಾರೆ.